ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಸ್ಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನನಗೆ ನೀವು ಹೆಚ್ಚಿನ ಪ್ರೋತ್ಸಾಹನೂ ಕೊಡ್ತಾ ಹೋಗ್ಬೋದು. ನೀವು ಕೊಡೋ ಪ್ರೋತ್ಸಾಹದಿಂದ ನಾನು ಹೆಚ್ಚು ಹೊಸ ಒಳ್ಳೆ ವಿಡಿಯೋಗಳನ್ನು ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ನೀವು ನನಗೆ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಲಿಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಏರಿ ವರ್ಕ್ ಆಗಿರ್ಬೋದು ಅಥವಾ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಆಗಿರ್ಬೋದು, ಹೇಗೆ ನಾವು ಈಸಿಯಾಗಿ ಮಾಡ್ಬೋದು ಮನೆಯಲ್ಲೇ ಅಂತ ಹೇಳಿಬಿಟ್ಟು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಸ್ಟಾರ್ಟಿಂಗಿಂದ ತೋರಿಸ್ತಾ ಇರ್ತೀನಿ. ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಚಿಕ್ಕದಾಗಿ ಚೈನ್ನ ಹೇಗೆ ಹಾಕೋದು, ಈ ನೀಡಲ್ಗಳನ್ನು ಯೂಸ್ ಮಾಡ್ದೇ ನಾರ್ಮಲ್ ನೀಡಲ್ನ ಯೂಸ್ ಮಾಡಿ ಹೇಗೆ ಹಾಕ್ಬೋದು. ಈ ನೀಡಲಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ನೋಡಿ, ಈ ನೀಡಲ್ ಬಂದುಬಿಟ್ಟು ಕ್ರೋಶ ಮಾಡೋದು. ನಾನು ಕ್ರೋಶ ಕುಚ್ಚೆಲ್ಲ ಹಾಕ್ತೀನಲ್ವ, ಆವಾಗ ಯೂಸ್ ಮಾಡ್ತೀನಿ. ಇದು ಬಂದುಬಿಟ್ಟು 0.6 mm ಇದೆ. ನೋಡಿ, ಈ ಥರ ಇದೆ. ಈಗ ಇದರಿಂದ ನಾವು ಹೇಗೆ ಏರಿ ವರ್ಕೆಲ್ಲ ಮಾಡೋರು ಈ ಥರನೇ ಯೂಸ್ ಮಾಡೋದು, ಈ ನೀಡಲ್ನೇ ಜಾಸ್ತಿ ಯೂಸ್ ಮಾಡೋದು ಆಗಿ. ಮತ್ತು ಅವ್ರು ಫಾಸ್ಟ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ. ಈಗ ನಮ್ಮಂಥವರು ನಾವು ಇನ್ನೂ ಕಲಿತಾ ಇದ್ದೀವಿ. ನಾವು ಮಾಡಬೇಕಂತ ಆಸೆ ಇರುತ್ತೆ, ಏನಾದರೂ ಒಂದು ಮಾಡೋಣ ಅಂತ ಹೇಳಿ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಆದರೆ ಈ ನೀಡಲ್ನ ಯೂಸ್ ಮಾಡೋಕೆ ಅಷ್ಟೊಂದು ಬರಲ್ಲ ಅಂದ್ಕೊತೀವಿ ನಾವು. ಬರುತ್ತೆ ಟ್ರೈ ಮಾಡಿದರೆ, ಬಟ್ ನಮಗೆ ಅಷ್ಟೊಂದು ಬರಲ್ಲ ಅಂದಾಗ ನಾವು ಯಾವ ಥರ ನಾರ್ಮಲ್ ನೀಡಲಿಂದ ಇದರಿಂದ ಏನು ವರ್ಕ್ ಮಾಡ್ತೀವೋ ಸೇಮ್ ಅದೇ ಈ ಥರ ನೀಡಲ್ನ, ಸ್ಟಿಚಿಂಗ್ ನೀಡಲ್ವಾ ನಾವು ಎಮ್ಮಿಂಗ್ ಮಾಡ್ತೀವಲ್ವ, ಈ ನೀಡಲ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನಿಮಗೆ ನಾನು ಚೈನ್ನ ಹೇಗೆ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಈ ನೀಡಲಿಂದ ಬರದೇ ಇದ್ದರೆ ಈ ನೀಡಲ್ನ ಯೂಸ್ ಮಾಡಿಕೊಂಡು ಸೇಮ್ ಡಿಸೈನ್ನ ನಾವು ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ನಾವು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಒಂದು ಪೆನ್ನಿಂದ ಅಥವಾ ಯಾವುದರಿಂದಾದರೂ ಒಂದು ಮಾರ್ಕ್ನ ಮಾಡ್ಕೋಬೇಕು. ಯಾಕಂದರೆ ನಮಗೆ ಕರೆಕ್ಟಾಗಿ ಬರಬೇಕು ಅಂತ ಅಂದರೆ ನಾನು ಈಗ ಪೆನ್ನ ಯೂಸ್ ಮಾಡಿಕೊಂಡು ಚೈನ್ ಮಾರ್ಕ್ನ ಮಾಡ್ಕೊತೀನಿ. ಒಂದು ಲೈನ್ನ ಹಾಕ್ಕೊತೀನಿ, ಸಿಂಗಲ್ ಲೈನ್ನ ಈ ಥರ. ನಂತರ ಒಂದು ಲೀಫ್ನ ಹಾಕ್ತೀನಿ. ಲೀಫ್ನ ಹೇಗೆ ಡ್ರಾಯಿಂಗ್ ಮಾಡೋದು ಅಂತ ಹೇಳಿಬಿಟ್ಟು ಥ್ರೆಡ್ಡಿಂದ ನಿಮಗೆ ಲೀಫ್ನ ಹೇಗೆ ಬಿಡಿಸೋದು ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಇವತ್ತು ಅಷ್ಟು ತೋರಿಸ್ತೀನಿ, ಓಕೆನಾ. ನೆಕ್ಸ್ಟ್ ನಾನು ಡಿಸೈನ್ ಮಾಡೋದನ್ನೆಲ್ಲ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನು ನಾರ್ಮಲ್ ನೀಡಲಲ್ಲಿ ಜರಿ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಈ ಥರ ಪೋಣಿಸ್ಕೊಂಡಿದ್ದೀನಿ, ಸಿಂಗಲ್ ಪೋಣಿಸಿದ್ದೀನಿ. ನಿಮಗೆ ಇನ್ನೂ ದಪ್ಪ ಚೈನ್ ಬೇಕಂದರೆ 2 ರೌಂಡ್ ಹಾಕ್ಕೋಬೋದು. ನಾನು ಇಲ್ಲಿ ಸಿಂಗಲ್ ರೌಂಡನ್ನು ಹಾಕಿದ್ದೀನಿ. ಈಗ ನೋಡಿ, ಇದನ್ನು ಕೆಳಗಿಂದ ತಗೋಬೇಕು. ಈ ಥರ ತಗೊಂಡು ನೋಡಿ, ಈ ಥರ ಸ್ಟ್ರೇಟಾಗಿ ನಾನು ಲೈನ್ ಹಾಕಿದ್ದೀನಲ್ವ, ಅದರ ಸ್ಟ್ರೇಟೇ ಹೋಗಬೇಕು. ನೋಡಿ, ಈ ಥರ ಕೆಳಗಿಂದ ಮೇಲ್ಗಡೆ ನೀಡಲ್ನ ತಗೋಬೇಕು. ಈ ಥರ ನೋಡಿ, ಇದೆ ಅಲ್ವಾ, ಈ ಥರ. ನಂತರ ಈ ಥ್ರೆಡ್ನ ಹೀಗೆ ತಗೋಬೇಕು. ಹೀಗೆ ತಗೊಂಡು ನೋಡಿ ಎಳ್ಕೋಬೇಕು. ನೋಡಿ, ಈ ಥರ ಎಳ್ಕೋಬೇಕು. ನಂತರ ಮತ್ತೆ ಇಲ್ಲಿದೆ ಅಲ್ವಾ, ಇಲ್ಲಿ ಮಿಡ್ಲಲ್ಲಿ ತಗೋಬೇಕು. ಥ್ರೆಡ್ ಇದೆ, ಈ ಥ್ರೆಡ್ ನಾವು ಎಳ್ಕೊಂಡು ಬರಲ್ಲ. ಇಲ್ಲಿ ನೋಡಿ, ಈ ಥರ ಒಂದು 0 ಥರ ಕ್ರಿಯೇಟ್ ಆಗಿದೆ. ಈ 0 ಥರ ಕ್ರಿಯೇಟ್ ಆಗಿರೋದ್ರಲ್ಲಿ ನಾವು ಮಿಡ್ಲಲ್ಲಿ, ಇಲ್ಲಿ ನೋಡಿ, ಈ ಮಿಡ್ಲಲ್ಲಿ ನೀಡಲ್ನ ತಗೋಬೇಕಾಗುತ್ತೆ. ಮಿಡಲ್ನ ತಗೊಂಡು ಮತ್ತೆ ಕೆಳಗಿಂದ ದಾರಾನ ಈ ಥರ ತಗೋಬೇಕು. ತಗೊಂಡು ಮತ್ತೆ ದಾರಾನ, ಇನ್ನೊಂದು ದಾರಾನ ಅದರ ಸುತ್ತಲೂ ಸುತ್ತಬೇಕು. ನೀಡಲ್ ಸುತ್ತಲೂ ಸುತ್ಕೋಬೇಕು. ನೋಡಿ, ಮತ್ತೆ ಸೇಮ್ ಆಯಿತು. ನಂತರ ಮತ್ತೆ ಈ ಥರ ತಗೋಬೇಕು. ನೋಡಿ,
ನಂತರ ನೋಡಿ ಮತ್ತೆ ಸೇಮ್ ತೊಗೋಬೇಕು. ನಾನು ಲೈನ್ ಹಾಕಿರ್ತೀನಲ್ವ, ಲೈನ್ ಏನಕ್ಕೆ ಹಾಕಿದ್ದೀನಿ ಅಂದರೆ ನಾನು ಹಾಕ್ತಿರ್ಬೇಕಾದ್ರೆ ಆ ಕಡೆ ಈ ಕಡೆ ನೀಟ್ನೆಸ್ ಆಗಿ ಕಾಣಬೇಕು ಅಂತಲೇ ಹೇಳಿ ಲೈನ್ ಹಾಕ್ಕೊಂಡು ಮಾಡಬೇಕು. ನಾವು ಸ್ಟಾರ್ಟಿಂಗ್ ಕಲಿತಾ ಇರೋದ್ರಿಂದ ನಾವು ಮಾರ್ಕ್ ಮಾಡಿಕೊಂಡೇ ಮಾಡಲೇಬೇಕು. ಯಾಕಂತಂದರೆ ಹೆಂಗೆ ಬೇಕಂಗೆ ಮಾಡೋಕ್ಕಾಗಲ್ಲ ಅಲ್ವಾ. ಇಲ್ಲಾಂದರೆ ನಾವು ಕಲಿತಾ ಇರೋದ್ರಿಂದ ಹೆಂಗೆ ಬೇಕಂಗೆ ಹೋಗಿಬಿಡುತ್ತೆ, ಮತ್ತು ನಮಗೆ ನೀಟ್ನೆಸ್ ಆಗಿ ಕಾಣಲ್ಲ. ಅದರಿಂದ ಏನೇ ಕೆಲಸ ಮಾಡಿದ್ರೂ ನಾವು ಡಿಸೈನ್ಗಳೇನೇ ಮಾಡಿದ್ರೂ ಫಸ್ಟು ಮಾರ್ಕ್ ಮಾಡಿಕೊಂಡು ನಂತರ ಮಾಡಬೇಕು. ಈ ಥರ ಮತ್ತೆ ಸೇಮ್ ಈಗ ಆ ನೀಡಲಿಂದ ಅಂದರೆ ನಮಗೆ ಸ್ಟಾರ್ಟಿಂಗಲ್ಲಿ ಬರಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ಮಾಡ್ತಾ ಹೋಗಬೇಕು. ನಾನು ಮಾಡ್ತೀನಿ ಅದರಿಂದ, ಅಂದರೆ ಸ್ವಲ್ಪ ಸ್ಲೋ ಮಾಡ್ತೀನಿ. ಸೇಮ್ ಡಿಸೈನ್ ಇದರಿಂದ ಅಂದರೆ ಫಾಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾನು ಇದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಕೂಡ ಇದನ್ನೇ ಯೂಸ್ ಮಾಡೋದು, ಅದರಿಂದ ಅಷ್ಟೊಂದು ಯೂಸ್ ಮಾಡಲ್ಲ. ಕ್ರೋಶೆ ಕುಚ್ಚು ಹಾಕ್ಲಿಕ್ಕೆ ಯೂಸ್ ಮಾಡ್ತೀನಿ, ಮತ್ತು ಅದರಿಂದ ಫಾಸ್ಟಾಗಿ ಬರಲ್ಲ ನಮ್ಗೆ ಅಷ್ಟೊಂದು. ಇನ್ನು ಏರಿ ವರ್ಕ್ ನಾನು ಪರ್ಫೆಕ್ಟಾಗಿ ಕಲ್ತಿಲ್ವಲ್ಲ, ಅದರಿಂದ ಹೇಳಿದಿರೋದು. ನನಗೇನು ಬರುತ್ತೆ ಅದರಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನಾದರೂ ತಪ್ಪು ಮಾಡ್ತಾಯಿದ್ರೆ ನೀವು ನನಗೆ ಹೇಳ್ಕೊಡಿ. ನೋಡಿ ಈ ಥರ ಸೇಮ್ ಇದೆ. ಅದು ಹೆಂಗೆ ಅದರಿಂದ ಹೆಂಗೆ ಹಾಕ್ತೀವಿ ಸೇಮ್ ಇದು ಇದರಲ್ಲೂ ಕೂಡ ಬರುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಚೈನ್ ಹೇಗೆ ಬಂದಿದೆ. ಇನ್ನು ನಾವು ಬ್ಲೌಸ್ಗಳಿಗೆ ಹಾಕಿದರೆ ಇನ್ನು ನೀಟ್ನೆಸ್ ಆಗಿ ಒಂದೇ ಲೆವೆಲಲ್ಲಿ ಒಂದೇ ಥರ ಹಾಕ್ಕೊಂಡು ಹೋಗಬೇಕು. ಒಂದು ದೊಡ್ಡದು ಒಂದು ಚಿಕ್ಕದು ಹಾಕ್ತಾ ಹೋಗಬಾರ್ದು, ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಮತ್ತು ನೀಟ್ನೆಸ್ ಆಗಿ ಕಾಣಲ್ಲ. ಅದರಿಂದ ನಾನು ನಿಮ್ಗೆ ತೋರಿಸ್ತಿದ್ದೀನಲ್ವ, ಯಾವುದೋ ವೇಸ್ಟ್ ಬಟ್ಟೆ ಮೇಲೆ ತೋರಿಸ್ತಿರೋದು. ನಿಮಗೆ ನೀಟ್ನೆಸ್ ಆಗಿ ಒಂದೇ ಲೆವೆಲಲ್ಲಿ ಸ್ಪೇಸ್ ಇದಕ್ಕೆ ಎಷ್ಟು ತೊಗೊಂಡಿದ್ವಿ ಸೇಮ್ ಸ್ಪೇಸ್ ತೊಗೊಂಡ್ರೆ ನೀಟ್ನೆಸ್ ಆಗಿ ಚಿಕ್ಕ ಚಿಕ್ಕದಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಗ ಹಾಕಿದ್ನಲ್ವ, ಇಲ್ಲಿಂದ ಕರೆಕ್ಟಾಗಿದೆ ನೋಡಿ, ಈ ಮೂರು ಕರೆಕ್ಟಾಗಿದೆ, ಸೇಮ್ ಇದೆ. ನೋಡಿ ಈ ಥರ. ನೆಕ್ಸ್ಟ್ ರಿಟರ್ನ್ ತೊಗೊತೀನಿ. ಈಗ ನಿಮಗೆ ನಾನು ಲೀಫ್ ಹಾಕೋದು ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್. ಚೈನ್ ಹಾಕೋದು ಹೇಗಂತ ನೋಡಿದ್ರಲ್ವ. ಈಗ ಇದನ್ನು ಒಂದೇ ಲೆವೆಲಲ್ಲಿ ನೀಟ್ನೆಸ್ ಆಗಿ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾವು ಬ್ಲೌಸ್ಗಳಿಗೆ ಡಿಸೈನ್ ಮಾಡಿದಾಗ ನೀಟ್ನೆಸ್ ಆಗಿ ಕಾಣಬೇಕು ಅಂತ ಅಂದರೆ ಒಂದೇ ಲೆವೆಲಲ್ಲಿ ಒಂದೇ ಸ್ಪೇಸ್, ಇಲ್ಲಿ ಏನು ತೊಗೊಂಡಿರ್ತೀವಿ ಸ್ಪೇಸ್, ಅದೇ ಸ್ಪೇಸ್ನ ಸೇಮ್ ಮಾಡಿಕೊಂಡು, ಬೇಕಾದರೆ ನಿಮ್ಗೆ ಅಷ್ಟೊಂದು ಬರಲ್ಲ ಅಂದರೆ ನೀವು ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ. ಈಗ ನಮಗೆ ಕರೆಕ್ಟಾಗಿ ಒಂದೇ ಥರ ಅಳತೆಗೆ ಬರಲ್ಲ ಅಂದರೆ ಈಗ ಲೈನ್ ತೆಗೆದಿರ್ತೀವಲ್ವ, ಈ ಲೈನಲ್ಲಿ ಹೀಗೆ 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 ಸೇಮ್ ಏನು ಇಲ್ಲಿ ತೊಗೊಂಡಿರ್ತೀವಿ ಅಲ್ಲಿ ನೀಡಲ್ನ ಹಾಕ್ತಾ ಹೋದರೆ ಕರೆಕ್ಟಾಗಿ ಬರುತ್ತೆ, ಒಂದೇ ಅಳತೆಗೆ ಬರುತ್ತೆ, ಸೇಮ್ ಚೆನ್ನಾಗಿ ಕಾಣುತ್ತೆ ಒಂದೇ ಅಳತೆ ಇದ್ದರೆ. ನೆಕ್ಸ್ಟ್ ನಾನು ನಿಮಗೆ ಹೇಗೆ ಲೀಫ್ನ ಮಾಡ್ಬೋದು ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡಿ. ಥ್ರೆಡ್ ತೊಗೊಂಡಿನಿ ಕೆಳಗಿಂದ, ನಂತರ ಇಲ್ಲಿಗೆ ನಾನು ತೊಗೊತೀನಿ ಈ ಥರ ಮತ್ತು ನೋಡಿ ಇಲ್ಲಿಂದ ಇಲ್ಲಿಗೆ ತೊಗೊತೀನಿ. ಈಗ ನಾನು ಒಂದು ಬ್ಲೌಸ್ಗೆ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತೀನಿ.
ಫ್ರೆಂಡ್ಸ್, ನಾನು ಏನು ಕಲ್ತಿದ್ದೀನಿ, ನನಗೇನು ಬರುತ್ತೆ ಅದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಹೇಗಿದೆ ಅಂತ ಹೇಳಿಬಿಟ್ಟು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ನಾನು ಹೇಗೆ ಮಾಡ್ತಾಯಿದ್ದೀನಿ, ಏನಾದರೂ ತಪ್ಪು ಮಾಡ್ತಿದ್ರು ಕೂಡ ನೀವು ನನಗೆ ತಿಳಿಸ್ಬೇಕು. ಯಾಕಂತ ಅಂದರೆ ತಿದ್ದಿ ಹೇಳಿದ್ರೇ ಅಲ್ವಾ ಒಬ್ಬರಿಂದ ಒಬ್ಬರು ಕಲಿಬೇಕು ಅಷ್ಟೇ. ಈಗ ನನ್ನಲ್ಲಿರೋ ಜ್ಞಾನನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಅಂದರೆ ನೀವು ನಮಗೆ ಏನಾದರೂ ತಪ್ಪು ಮಾಡ್ತಿದ್ರೆ ಸಜೆಷನ್ ಕೊಡಿ. ನೀವು ಹೀಗೆ ಮಾಡ್ತಾಯಿದ್ದೀರಾ, ಹೀಗೆ ಮಾಡಿ ಅಂತ ಹೇಳಿ ಸಜೆಷನ್ ಕೊಟ್ಟರೆ ನಾನು ಇನ್ನೂ ಚೆನ್ನಾಗಿ ಕಲಿಯಲಿಕ್ಕೆ ಮತ್ತು ಇಂಪ್ರೂವ್ ಆಗಲಿಕ್ಕೆ ನಿಮ್ಮ ಸಹಾಯ ಬೇಕಾಗಿರುತ್ತೆ ನನಗೆ. ಅದರಿಂದ ಹೇಳ್ತಾ ಇರೋದು. ಕಲಿಕೆ ಅನ್ನೋದು ನಿರಂತರವಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಒಬ್ಬರಿಂದ ಒಬ್ಬರು. ಈಗ ನನ್ನಿಂದ ಒಂದು ವಿಷಯ ನೀವು ಕಲಿತ್ರೆ ನಿಮ್ಮಿಂದ ನಾನು ಇನ್ನೊಂದು ವಿಷಯ ಕಲ್ತಿರ್ತೀನಿ. ಒಬ್ಬರಿಂದ ಒಬ್ಬರು ಕಲಿತಾನೆ ಇರಬೇಕು. ಏನೇ ಜ್ಞಾನ ಇದ್ರೂ ಕೂಡ ನಾವು ಒಬ್ಬರಿಂದ ಒಬ್ಬರು ಕಲಿತಾ ಹೋಗಬೇಕು. ಕಲಿಕೆ ನಿರಂತರವಾದ, ಯಾವತ್ತೂ ಎಂಡಿರಲ್ಲ. ಏನೇ ಒಂದು ಕಲಿಕೆಗೂ ಎಂಡಿರಲ್ಲ. ನಾನು ಎಲ್ಲವನ್ನೂ ತಿಳ್ಕೊಂಡಿದ್ದೀನಿ ಅನ್ನೋ ಭ್ರಮೆಯಲ್ಲಿರಬಾರ್ದು. ಇನ್ನೂ ಕಲಿಬೇಕು ಅನ್ನೋ ಉತ್ಸಾಹದಲ್ಲಿರಬೇಕು. ಯಾರೇ ಆಗಲಿ, ನಾನೇ ಆಗಲಿ, ಬೇರೆ ಯಾರೇ ಆಗಲಿ, ಚಿಕ್ಕ ಮಕ್ಕಳಿಂದನೂ ಕೂಡ ಕಲಿಯೋದಿರುತ್ತೆ. ನೋಡಿ, ಹೀಗಾಗಿದೆ ನೋಡಿ, ಲೀಫ್ ಆಗಿದೆ. ಮತ್ತು ಬೇರೆ ಬೇರೆ ಲೀಫ್ಗಳು ನಿಮಗೆ ಯಾವ್ಯಾವ ಥರ ಲೀಫ್ನ ಫಿಲ್ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ನಾನು ಎಂಬ್ರಾಯ್ಡಿಂಗ್ ಬ್ಲೌಸ್ ಆಗಿರ್ಬೋದು, ಕುಚ್ಚು ಆಗಿರ್ಬೋದು, ಪ್ರತಿಯೊಂದು ನಾನೇನು ವರ್ಕ್ ಮಾಡ್ತೀನಿ ಅದನ್ನೆಲ್ಲದೂ ಕೂಡ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನನಗೆ ನೀವು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಹೋಗಿ ಫ್ರೆಂಡ್ಸ್. ನೋಡಿ, ಇದನ್ನು ಹಾಕಿಬಿಟ್ಟು ನಂತರ ನಾವು ಇದೇ ಥ್ರೆಡ್ಡಿಂದ ಈ ಥರ ಫಿಲ್ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ನೀಟ್ನೆಸ್ ಆಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಫಿಲ್ ಮಾಡ್ತಾಯಿದ್ದೀನಿ. ನೀವು ಮಾಡಿದರೆ ಮಾಡ್ಬೋದು, ಬೇಡ ಅಂದರೆ ಇದನ್ನೇ ಇದು ಮಾಡ್ಬೋದು. ಇಲ್ಲ ಬೇರೆ ಕಲರ್ ಥ್ರೆಡ್ಡಿಂದ ಅಂದರೆ ಈ ಜರಿ ಥ್ರೆಡ್ಡಿಂದನೂ ಕೂಡ ಫಿಲ್ ಮಾಡ್ಕೋಬೋದು. ಯಾವ ಥರ ಅಂತ ಈ ಜರಿ ಥ್ರೆಡ್ಡಿಂದ ಸುತ್ತಲೂ ಫಿಲ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಸೇಮ್ ಥ್ರೆಡ್ಡಿಂದ ಮಾಡ್ತಾಯಿದ್ದೀನಿ. ಇನ್ನೇನು ಥ್ರೆಡ್ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಇರೋದು. ನಾವು ಮನೆಯಲ್ಲೇ ಇರುವಂಥ ದಾರಗಳನ್ನಾಗಿರ್ಬೋದು, ನೀಡ್ಲನ್ನು ಯೂಸ್ ಮಾಡ್ಕೊಂಡು ಮಾಡಿ ಸದ್ಯಕ್ಕೆ ನಾವು ಕಲಿತಿರ್ಬೇಕಾದ್ರೆ, ಯಾಕಂದರೆ ಬಂಡವಾಳ ಹಾಕಿ ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ. ಈಗ ಇದಕ್ಕೆ ಅಂತ ಹೇಳಿ ಎಲ್ಲನೂ ತೊಗೊಳಕ್ಕಾಗಲ್ಲ. ತೊಗೊಳ್ಳಿ, ಇದು ಒಂದು ಮಾತ್ರ ತೊಗೊಳ್ಳಿ, ಚಿಕ್ಕದು ತೊಗೊಳ್ಳಿ ಅಥವಾ ದೊಡ್ಡದು ತೊಗೊಳ್ಳಿ, ಇದು ಒಂದು ತೊಗೊಳ್ಳಿ. ನಂತರ ಮನೆಯಲ್ಲಿರೋ ದಾರನ ಅಥವಾ ಇಂಥ ನೀಡಲ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಕಲ್ತ್ಕೊಳ್ಳಿ. ನಂತರ ಆಮೇಲೆ ಪರ್ಫೆಕ್ಟಾಗಿ ಬರುತ್ತಪ್ಪ ಅಂದಾಗ ಯಾವುದಾದ್ರೂ ಬ್ಲೌಸಿಗೆ ಹಾಕ್ತೀನಿ ಅಥವಾ ನಮ್ಮ ಬ್ಲೌಸಿಗೆ ಫಸ್ಟ್ ನಾವು ಹಾಕ್ಕೊಂಡು ಟ್ರೈ ಮಾಡ್ಕೋಬೇಕು. ಬೇರೆಯವ್ರದ್ದೆಲ್ಲ ಹಾಕ್ಕೊಡ್ಬಾರ್ದು ಸ್ಟಾರ್ಟಿಂಗಲ್ಲಿ. ನಾನು ಹಾಗೆ ಮಾಡ್ತಿದ್ದು. ನನ್ನ ಬ್ಲೌಸ್ಗಳಿಗೆ ನಾನೇ ಮಾಡ್ಕೊತಿದ್ದೆ. ಚೆನ್ನಾಗಿ ಆಗ್ತಿದೆ ಅಂತ ಬೇರೆಯವ್ರಿಗೆ ಏನಾದರೂ ತೋರಿಸಿದ್ರೆ ಅವ್ರಿಗೇನಾದರೂ ಲೈಕ್ ಆದರೆ ಅವ್ರು ನನಗೆ ಕೊಡ್ತಿದ್ರು, ನಾನು ಅವ್ರಿಗೆ ಮಾಡಿಕೊಡ್ತಿದ್ದೆ. ಈಗ ನಾನು ಹಾಕ್ತಿರೋ ಡಿಸೈನು ಬೇರೆಯವ್ರದ್ದೇ ಬ್ಲೌಸಿಗೆ ಹಾಕ್ತಾ ಇದ್ದೀನಿ. ಅದನ್ನು ಯಾವ ಥರ ಹಾಕಿದ್ದೀನಿ ಅಂತ ಹೇಳಿ ನಿಮಗೆ ಶೇರ್ ಮಾಡ್ಕೊತೀನಿ, ಓಕೆನಾ? ನೋಡಿ, ಈ ಥರ ಆಗಿದೆ, ಲೀಫ್ ಈ ಥರ ಆಗಿದೆ. ನಂತರ ಏನಾದರೂ ಇಲ್ಲಿ ಏನಾದರೂ ಸ್ಪೇಸ್ ಕಂಡ್ರೆ ಮತ್ತೆ ಥ್ರೆಡ್ಡಿಂದ ಅದನ್ನು ನೀಟಾಗಿ ಫಿಲ್ ಮಾಡ್ಕೋಬೇಕು. ಈಗ ಇಲ್ಲಿ ಒಂದು ಚೂರು ಸ್ಪೇಸ್ ಕಾಣ್ತಿದೆ, ಅದರಿಂದ ನಾನು ಮತ್ತೆ ಫಿಲ್ ಮಾಡ್ತಾಯಿದ್ದೀನಿ ಇದಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮುಗೀತು. ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಓಕೆ, ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ.